ಜೀವನದಲ್ಲಿ ಅವಕಾಶ ಎಂದಿಗೂ ಮತ್ತೆ ಮತ್ತೆ ಸಿಗುವುದಿಲ್ಲ. ಆದ್ದರಿಂದ ಯಾವಾಗಲೇ ಆಗಲಿ ದೊರೆತ ಅವಕಾಶವನ್ನು ಎಂದಿಗೂ ಬಿಡಬೇಡ. ನೀನು ಸೋಲ್ತೀಯಾ ಇಲ್ಲ ಗೆಲ್ತೀಯಾ ಎನ್ನುವುದು ಬೇರೆಯ ವಿಚಾರ. ಆದರೆ ಅಟ್ಲೀಸ್ಟ್ ನೀನು ಟ್ರೈ ಸಹ ಮಾಡಲಿಲ್ಲ ಅಂದರೆ ನೀನು ಡೆಫಿನೆಟ್ಲಿ ಸೋಲ್ತೀಯಾ. ಯಶಸ್ಸಿನ ಈ ಪಯಣದಲ್ಲಿ ನಿನ್ನ ಬಗ್ಗೆ ಅಸೂಯ ಪಡುವವರು ಬಹಳಷ್ಟು ಮಂದಿ ಸಿಗ್ತಾರೆ. ಆದರೆ ಆ ಅಸೂಯ ಪಡುವವರು ಯೋಚಿಸಲಿಕ್ಕೂ ಸಾಧ್ಯವಾಗದ ಮಟ್ಟಕ್ಕೆ ನೀನು ಬೆಳೆದು ನಿಲ್ಲಬೇಕು. ಅಂಡ್ ಹೀಗೆ ಆಗಬೇಕು ಅಂದರೆ ನೀನು ನಿನ್ನ ಇವತ್ತನ್ನು ನಿನ್ನೆಗಿಂತ ಉತ್ತಮವನ್ನಾಗಿಸಬೇಕು. ಆವಾಗ ಮಾತ್ರ ಹೀಗೆ ಮಾಡಲು ಸಾಧ್ಯವಾಗುತ್ತೆ. ಸಮಯಕ್ಕೆ ಸರಿಯಾಗಿ ಸಮಯಕ್ಕನುಗುಣವಾಗಿ ನೀನು ಬದಲಾಗಲಿಲ್ಲ, ನಿನ್ನನ್ನು ನೀನು ಬದಲಾಯಿಸಿಕೊಳ್ಳಲಿಲ್ಲ ಎಂದಿದ್ದಲ್ಲಿ ಈ ಜನರ ಗುಂಪಿನಲ್ಲಿ ನೀನು ಕಳೆದು ಹೋಗುವೆ. ಯಶಸ್ಸನ್ನು ಹೇಗೆ ಗಳಿಸಬೇಕು ಎನ್ನುವುದು ಪ್ರಪಂಚದ ಆಲ್ಮೋಸ್ಟ್ ಪ್ರತಿಯೊಬ್ಬ ವ್ಯಕ್ತಿಗೂ ತಿಳಿದಿದೆ. ಆದರೆ ಇದರ ಹೊರತಾಗಿಯೂ ಕೇವಲ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಯಶಸ್ವಿಗಳಾಗುತ್ತಾರೆ. ನ್ಯೂ ಇಯರ್ ಬರ್ತಾ ಇದ್ದಂತೆ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಎಂದು ಡಿಸೈಡ್ ಮಾಡ್ತಾರೆ. ಆದರೆ ನಿಜವಾಗಿಯೂ ನಮ್ಮಲ್ಲಿ ಸುಧಾರಣೆಗಳನ್ನು ತಂದು ನಮ್ಮನ್ನು ಉತ್ತಮರನ್ನಾಗಿಸಿಕೊಳ್ಳಲು ಪ್ರತಿ ಬಾರಿ ನ್ಯೂ ಇಯರ್ನ ತನಕ ಕಾಯಬೇಕಾ? ಈ ಕ್ಯಾಲೆಂಡರ್ ಇಯರ್ನ 3ನೇ ತಿಂಗಳು ಮುಗಿಯಲಿಕ್ಕೆ ಬರ್ತಾ ಇದೆ. ಪ್ರಾಮಾಣಿಕವಾಗಿ ನೀವೇ ಹೇಳಿ, ಜನವರಿ ಟೈಮ್ನಲ್ಲಿ ಆರಂಭಿಸಿದ ಇಲ್ಲ ಡಿಸೈಡ್ ಮಾಡಿದ್ದ ರುಟೀನ್ ಅನ್ನು ತಪ್ಪದೆ ಇವತ್ತಿಗೂ ಫಾಲೋ ಮಾಡಿಕೊಂಡು ಅದೆಷ್ಟು ಮಂದಿ ಬರ್ತಾ ಇದ್ದೀರಿ? ಒಂದು ಕನಸನ್ನು ಕಂಡಿದ್ದಿ ಇಲ್ಲ ಒಂದು ಗೋಲ್ ಅನ್ನು ಸೆಟ್ ಮಾಡಿದ್ದಿ ಎಂದಾದಲ್ಲಿ ಅದನ್ನು ಗಳಿಸಲು ಇಲ್ಲ ಅಚೀವ್ ಮಾಡಲು ಅಟ್ಲೀಸ್ಟ್ ಅತ್ತ ಕಡೆ ಕಾರ್ಯಪ್ರವೃತ್ತರಾಗಲು ನ್ಯೂ ಇಯರ್ನ ವೇಟ್ ಯಾಕೆ ಮಾಡಬೇಕು? ವರ್ಷದ ಮೊದಲ ದಿನ ಎಷ್ಟು ಎನರ್ಜೆಟಿಕ್ ಅಂಡ್ ಉತ್ಸಾಹದಿಂದ ಇರ್ತೀರೋ ಅಷ್ಟೇ ಉತ್ಸಾಹ ಮತ್ತು ಹುಮ್ಮಸ್ಸು ಪ್ರತಿ ದಿನ ನಿನ್ನಲ್ಲಿ ಇರಬೇಕು. ಅಂಡ್ ಇದೇ ಉತ್ಸಾಹ ಹಾಗೂ ಹುಮ್ಮಸ್ಸಿನಿಂದ ನೀನು ಕಾರ್ಯಪ್ರವೃತ್ತನಾದಲ್ಲಿ ಕಳೆದ ಕೆಲ ವರ್ಷದಿಂದ ನೀನು ಏನು ಮಾಡಬೇಕೆಂದು ಯೋಚಿಸುತ್ತಿದ್ದೀಯೋ ಅವೆಲ್ಲವನ್ನು ಅನ್ಡೌಟೆಡ್ಲಿ ಸಾಧಿಸಬಹುದು. ಯಶಸ್ಸಿನ ಈ ಪಯಣದಲ್ಲಿ ನಿನಗೆ ಸಮಸ್ಯೆಯಾಗಬಲ್ಲ ಮತ್ತೊಂದು ಬಹುಮುಖ್ಯ ಅಂಶ ಎಂದರೆ ಶಿಸ್ತು. ಈ ಪಯಣದಲ್ಲಿ ಆರಂಭದಲ್ಲಿ ಇರುವ ಶಿಸ್ತನ್ನು ಕೊನೆಯ ತನಕ ಮೇಂಟೈನ್ ಮಾಡಿಕೊಂಡು ನಡೆಯುವುದರಲ್ಲಿ ಬಹುತೇಕರು ಎಡವುತ್ತಾರೆ. ಜಸ್ಟ್ ಹೀಗೆ ಒಮ್ಮೆ ಥಿಂಕ್ ಮಾಡಿ ನೋಡಿ. ಕೆಲವೊಂದು ಕೆಲಸವನ್ನು ನೀನು ಅದೆಷ್ಟೋ ಬಾರಿ ಆರಂಭಿಸಿರುವೆ, ಆದರೆ ಬಹುತೇಕ ಬಾರಿ ಅದರಲ್ಲಿ ಯಶಸ್ಸು ಸಿಗಲಿಲ್ಲ. ಯಾಕೆ ಗೊತ್ತಾ? ಕಾರಣ ನಿನ್ನ ಶಿಸ್ತು. ರೀಸನ್ ಸಿಂಪಲ್. ಸ್ಟಾರ್ಟಿಂಗ್ ಅಲ್ಲಿ ಇರುವ ಎಕ್ಸೈಟ್ಮೆಂಟ್ ಕೆಲಸ ಮಾಡಲು ಮೋಟಿವೇಟ್ ಮಾಡುತ್ತೆ. ಆದರೆ ಒಂದು ಸಮಯದ ನಂತರ ಎಕ್ಸೈಟ್ಮೆಂಟ್ ಕಡಿಮೆ ಆದಂತೆ ಮೋಟಿವೇಶನ್ ಸಹ ಹೊರಟು ಹೋಗುತ್ತೆ. ಅಂಡ್ ಬಹುತೇಕರ ಶಿಸ್ತು ಕೂಡ. ಅಂಡ್ ಇಂದಿನ ಬದಲು ನಾಳೆ, ನಾಳೆ ಬದಲು ನಾಡಿದ್ದು ಆಗುತ್ತೆ. ಅಂಡ್ ಅಟ್ ದ ಎಂಡ್ ನಿಮ್ಮ ಗುರಿಯ ತನಕ ತಲುಪುವುದು ಬಹಳ ದುಸ್ತರವಾಗುತ್ತೆ. ಆದ್ದರಿಂದ ನೀನು ಮಾಡುವ ಸರಿಯಾಗಿರುವ ಯಾವುದೇ ಕೆಲಸದಲ್ಲಿ ಆಗಲಿ ಒಂದು ಶಿಸ್ತು ಇರಲಿ. ಆ ಕೆಲಸ ಆಗಬೇಕು ಅಂದರೆ ಆಗಲೇಬೇಕು ಎನ್ನುವ ರೀತಿಯಲ್ಲಿ. ಅಂಡ್ ಆಲ್ಸೋ ಪ್ರತಿ ಕೆಲಸಕ್ಕೂ ಇಂತಿಷ್ಟೇ ಸಮಯ, ಇಷ್ಟು ಟೈಮ್ ನಲ್ಲಿ ಆ ಕೆಲಸ ಆಗಲೇಬೇಕು ಎಂದು ಡಿಸೈಡ್ ಮಾಡು. ಅದಕ್ಕಾಗಿ ಒಂದು ಟೈಮ್ ಲೈನ್ ಸೆಟ್ ಮಾಡು. ಅಂಡ್ ಎಟ್ ಎನಿ ಕಾಸ್ಟ್ ಆ ಟೈಮ್ ಲೈನ್ ಯಾವುದೇ ಕಾರಣಕ್ಕೂ ಮೀರಬಾರದು. ಇಂಥ ಶಿಸ್ತು ನಿನ್ನಲ್ಲಿ ಬಂದಾಗ ನಿನಗೆ ಅಸಾಧ್ಯವಾದದ್ದು ಯಾವುದೂ ಇರುವುದಿಲ್ಲ. ಥಿಂಕ್ ಅಬೌಟ್ ಇಟ್.